ಹರೇ ಕೃಷ್ಣ, ಎಲ್ರಿಗೂ ಕೂಡ ನಮಸ್ತೆ. ಬೆಳಗ್ಗೆ ತುಂಬ ಪ್ರಶಾಂತವಾಗಿತ್ತು. ಎಂತ ಗೊತ್ತುಂಟಾ, ಇವತ್ತು ಬೆಳಗ್ಗೆ ಕಾಲ್ ಬಂತು ಫ್ರೆಂಡಿಂದ, ಬ್ಲಡ್ ಬೇಕಿತ್ತಂತ. ಅದಕ್ಕೆ ನಾನು ಹೇಳಿದೆ, ಆಯಿತು ಮಾರ್ರೆ, ಬ್ಲಡ್ ಅಲ್ವಾ, ಕೊಡುವ. ಮತ್ತೆಂತ ಕೇಳಲಿಲ್ಲಲ್ಲ, ಬ್ಲಡ್ ಕೊಡುವ. ನಾನು ಪ್ರತಿ 3 ತಿಂಗಳಿಗೆ ಬ್ಲಡ್ ಕೊಡ್ತೇನೆ. ಪೇಷಂಟ್ಸಿಗೆ ಹೋಗಿ ಬ್ಲಡ್ ಕೊಡ್ತೇನೆ ನಾನು ಪ್ರತಿ 3 ತಿಂಗಳಿಗೆ. ಎಂತ ಗೊತ್ತುಂಟಾ, ಆದರೆ ನಮ್ಮ ಕೈಯಿಂದ ಹೆಲ್ಪ್ ಮಾಡಬೇಕು ಅಲ್ವಾ, ಎಂತ ಹೇಳ್ತೀರಾ? ರೋಡಲ್ಲಿ ರಕ್ತ ಹರಿಸೋದಕ್ಕಿಂತ ಹೋಗಿ ಪೇಷಂಟಿಗೆ ಒಂದು ಸಹಾಯ ಮಾಡೋದು ಒಳ್ಳೆತನ ಅಲ್ವಾ. ಅದಕ್ಕೆ ನಾನು ಹೊರಟೆ, ಗಾಡಿ ತಗೊಂಡು ಸೀದಾ ಮಣಿಪಾಲ್ KMCಗೆ ಹೊರಟೆ. ಮತ್ತೆಂತ ಗೊತ್ತುಂಟಾ, ಎಂತ ಹೇಳ್ತಾರೆ, ಬೇರೆಯವರದ್ದು ರಕ್ತ ಹರಿಸೋದಕ್ಕಿಂತ ನಮ್ಮ ಮೈಯಲ್ಲಿ ಹರಿತಿರುವ ರಕ್ತವನ್ನು 1 ಪಾಯಿಂಟಷ್ಟು ಕೊಟ್ಟರೆ, 1 ಯೂನಿಟಷ್ಟು ಕೊಟ್ಟರೆ ಎಂತ ಹೋಗೋದಿಲ್ಲ. ಅರ್ಥ ಆಯ್ತಲ್ಲ? ನಾವು ಬಂದದ್ದು ಬರೀ ಕೈಯಲ್ಲಿ, ಹೋಗೋದು ಕೂಡ ಬರೀ ಕೈಯಲ್ಲೇ ಅಲ್ವಾ, ಎಂತ ಹೇಳ್ತೀರಾ? ಅದಕ್ಕೆ ನಾನು ಹೊರಟೆ. ಮಣಿಪಾಲ್ KMC ಹತ್ರ ಬಂದೆ. ಸೀದಾ ಒಳಗೆ ಬಂದು ಫಾರ್ಮನ್ನು ಫಿಲ್ ಮಾಡಿ ಸೀದಾ ಸಿಸ್ಟರ್ ಇನ್ನೇನು ಸೂಜಿ ಚುಚ್ಚಬೇಕು ವೆಯ್ಟ್ ಮಾಡ್ತಾ ಇದ್ದೆ. ಸಿಸ್ಟರ್ ತಗೊಂಡು ಸೂಜಿಯನ್ನು ಚುಚ್ಚಿದ್ರು. ನಾನೆನ್ಸಿದೆ, ಇವರು ಎಂತ ಮಾರೆ, ಯಾವಾಗ ನೋಡಿದರೂ ಸಹ ಚುಚ್ಚಿ ಹೇಳ್ತಾರೆ 1 ಲೀಟರ್ ತೆಗಿತಾರೆ ಅಂತ. ನೋಡಿದರೆ ಇವರು 450 ml ತೆಗೆದದ್ದು ಮೈಯಿಂದ ಅಷ್ಟೇ. ಎಂತ ಅನಿಸಲಿಲ್ಲ ನನಗೆ. ಯಾಕಂದರೆ ನನ್ನದಿದು 29ನೇ ಬಾರಿ ನಾನು ರಕ್ತದಾನ ಮಾಡ್ತಾ ಇದ್ದೇನೆ. ಅದಕ್ಕೆ ಹೇಳಿದು ಗೆಳೆಯರೇ, ಎಂತ ಗೊತ್ತುಂಟಾ, ಆದರೆ ನಮ್ಮ ಕೈಯಲ್ಲಿ ಹೆಲ್ಪ್ ಮಾಡಬೇಕು. ಒಬ್ಬರ ಜೀವ ಉಳಿಸೋದುಂಟಲ್ಲ, ತುಂಬ ಕಷ್ಟದ ಕೆಲಸ. ಜೀವ ತೆಗೆಯೋದು ಬಿಡಿ, ಅದು ಸುಲಭದ ಮಾತು ಅಲ್ವಾ. ಆದರೆ ನಮ್ಮ ಕೈಯಿಂದ ಜೀವ ಉಳಿಸಬೇಕು. ಅದಕ್ಕೆ ನನ್ನ ಫ್ರೆಂಡಿನ ಕರೆಗೆ ಒಂದು ಎಂತ ಹೇಳ್ತಾರೆ, ಬೇಗನೆ ರೆಸ್ಪಾನ್ಸ್ ಮಾಡಿ ಹೋಗಿ ಕೊಟ್ಟು ಬಂದೆ. ಎಂತ ಬರೀ ನೋಡುದಾ, ಫಾಲೋ ಮಾಡಿ ಮಾರೆ.